ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಔಟಿಂಗ್ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮೆಮೊರೀಸ್ಗೋಸ್ಕರ ನನ್ನ ಚಾನಲಲ್ಲಿ ನಾನಿಲ್ಲಿ ಒನ್ ಡೇ ಔಟಿಂಗ್ನ ನಾನಿಲ್ಲಿ ನನ್ನ ಒಂದು ಕಲೆಕ್ಷನ್ಗಾಗಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ ಡೇ ಔಟಿಂಗಾಗಿ ನಾವಿಲ್ಲಿ ರ್ಯಾಂಬೋ ಸರ್ಕಸ್ನ ಚೂಸ್ ಮಾಡಿಕೊಂಡು ಏಪ್ರಿಲ್ 26 ಸ್ಯಾಟರ್ಡೇ ನಾವು ಹೊರಟ್ವಿ. ಸೊ ರ್ಯಾಂಬೋ ಸರ್ಕಸ್ ಅವರು ಈ ಶೋಸ್ ಆರ್ಗನೈಸ್ ಮಾಡಿದ್ದು ಸೆಂಟ್ ಜಾನ್ಸ್ ಆಡಿಟೋರಿಯಮಲ್ಲಿ ಕೋರಮಂಗಲ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಆಲ್ಮೋಸ್ಟ್ 2.5 hours ಬೇಕಾಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಮನೆ ಬಿಟ್ಟು ನಾವು ಆಲ್ಮೋಸ್ಟ್ 12ಗೆಲ್ಲ ಅಲ್ಲಿ ರೀಚ್ ಆದ್ವಿ. ಸೊ ಇದು ಒಂದು ರ್ಯಾಂಬೋ ಸರ್ಕಸ್ ಆರ್ಗನೈಸ್ ಮಾಡಿದ್ದೆ ಎಂಟ್ರೆನ್ಸಲ್ಲಿ ಆಡಿಟೋರಿಯಮಲ್ಲಿ. ಸೊ ನಾವು ಹೋಗಿದ್ದು ಸೆಕೆಂಡ್ ಶೋಗೆ. ಫಸ್ಟ್ ಶೋ ಮಾರ್ನಿಂಗ್ ಶೋ ಇದ್ದವರು ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಇನ್ನು 1 hour ಏನಪ್ಪ ಮಾಡೋದು ಅನ್ನೋಷ್ಟರಲ್ಲಿ ಹಾಗೆ ಅಲ್ಲೆಲ್ಲ ಒಂದಷ್ಟು ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಅಷ್ಟರಲ್ಲಿ ಒಳಗಡೆ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಅಲ್ಲಿ ಜೋಕರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಈಚೆ ಬಂದು ಅಲ್ಲೇ ಸ್ವಲ್ಪ ಸಣ್ಣದಾಗಿ ಒಂದಷ್ಟು ಗೇಮ್ಸ್ನ ಮಕ್ಕಳಿಗೆ ಆಟ ಆಡಿಸ್ತಾಯಿದ್ರು. ಸೊ ಅಷ್ಟರಲ್ಲಿ ನಮ್ಮ ಮಕ್ಕಳನ್ನು ನಾವು ಆಟಾಡ್ತೀವಿ ಅಂತ ಹೇಳಿ ಬಂದರು. ಇದೆಲ್ಲ ಪೇಯ್ಡ್ ಗೇಮ್ಸ್ ಆಗಿರುತ್ತೆ. ಸೊ ಇಲ್ಲೊಂದು ಬಬಲ್ ಶೋ ಗೇಮ್ ಒಂದಿತ್ತು. ಸೊ ಅದನ್ನು ಆಡ್ತೀವಿ ಅಂಥೇಳಿ ನಾನಿಬ್ಬರು ಮಕ್ಕಳನ್ನು ಸಹ ಆಟ ಆಡಿದ್ರು. ಸೊ ಒಂಥರ ಚೆನ್ನಾಗಿತ್ತು. ಸೊ ಮಕ್ಕಳು ಸಹ ಖುಷಿ ಪಟ್ಟರು, ನಮಗೂ ಸಹ ನೋಡೋದಕ್ಕೆ ಒಂಥರ ಖುಷಿ ಆಯಿತು. ಸೊ ಒಂದು 2-3 ಗೇಮ್ಸ್ ಇತ್ತಷ್ಟೇ, ಜಾಸ್ತಿ ಏನಿರಲಿಲ್ಲ. ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ಇಲ್ಲಿ ಜೋಕರ್ ಹತ್ರ ಬಂದು ಜೋಕರ್ನ ಮಾತಾಡಿಸ್ಕೊಂಡು ಜೋಕರ್ ಹತ್ರ ಸೆಲ್ಫೀಸ್ನ ತಗೊತಾಯಿದ್ರು. ಸೊ ಹಾಗೆ ನಾವು ತೊಗೊಂಬೋಣ ಜೋಕರ್ ಹತ್ರ ಅಂಥೇಳಿ ನಾವು ಒಂದಷ್ಟು ಸೆಲ್ಫೀಸ್ನ ಫೋಟೋಸ್ನ ತೊಗೊಂಡು ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಮಗಿಲ್ಲಿ ಬಿಫೋರ್ 1 hour ಬಿಫೋರ್ ಶೋನೇ 1 hour ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಜೋಕರು ಗೇಮ್ಸ್ ಅದರಿಂದೆಲ್ಲ ತುಂಬಾ ಬೇಗನೆ ಆಗೋಯಿತು. ಸೊ ಅದಾದಮೇಲೆ 1:30 ಶೋಗೆ ಇರೋದ್ರಿಂದ ನಾವಿಲ್ಲಿ ಆಡಿಟೋರಿಯಂ ಒಳಗಡೆ ಬಂದ್ವಿ. ಸೊ ನಾವಿಲ್ಲಿ ಆನ್ಲೈನಲ್ಲಿ ಬುಕ್ ಮೈ ಶೋನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದರು ನಮ್ಮ ಮನೆಯವರು. ಸೊ ಹಾಗೆ ಕೂತ್ಕೊಂಡಿದ್ದಾಗ ಶೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಜೋಕರ್ಸ್ ಏನಿದ್ರು ಅವರ ಒಂದಷ್ಟು ಥಿಂಗ್ಸ್ನ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಸ್ಟಿಕ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಎಲ್ಲರೂ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ಇದು ರ್ಯಾಂಬೋ ಸರ್ಕಸ್ ಶೋಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 1-2 hours ಇತ್ತು. 2 hours ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮಕ್ಕಳು ಸಹ ಎಂಜಾಯ್ ಮಾಡಿದ್ರು. ಈವನ್ ದೊಡ್ಡವರು ಮಕ್ಕಳು ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ. ಸೊ ಈ ಒಂದು ರ್ಯಾಂಬೋ ಸರ್ಕಸ್ ಶೋನ 1-2 hours ಇದ್ದಿದ್ದು ನಾವು ಸಹ ನೋಡಿಕೊಂಡು ಎಲ್ಲ ಮನೆಗೆ ಬಂದ್ವಿ. ಸೊ ಈ ರ್ಯಾಂಬೋ ಸರ್ಕಸ್ದು ಶೋಸ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ. ಸೊ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮ್ಯೂಸಿಕ್ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಅಪ್ಲೋಡ್ ಮಾಡಿಲ್ಲ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.